ಬಾಸ್ ನಾವ್ ಇಲ್ಲಿ ಏಕ್ ನಿಂತಿದೀವಿ ಬಾಸ್? ಹೇಳ್ತೇನೆ ಅಲ್ಲಿ ನೋಡು, ಅವನೊಬ್ಬ ವಾಲ್ ಕ್ಲೈಂಬರ್. ಅವನು ಯಾವ ಗೋಡೆನಾದ್ರೂ ಹತ್ಕೊಳ್ಬಹುದು. ಇದೀಗ ಅವನು ನಮ್ಮ ಬಳಿಗೆ ಗೋಡೆಯನ್ನ ಹತ್ತಿಕೊಂಡು ಬರ್ತಾ ಇದ್ದಾನೆ. ನೋಡಿ ಬಾಸ್ ಬಾಸ್ ಮೆಟ್ಲಿದೆ, ಲಿಫ್ಟ್ ಇದೆ, ಆದ್ರೂ ಅವ್ರು ಗೋಡೆ ಹಿಡ್ಕೊಂಡು ಯಾಕೆ ಹತ್ತಿದಾನೆ ಬಾಸ್? ಬಾಬಾ ತೋರಿಸ್ತೀನಿ. ನೋಡು ನೋಡು ನೋಡು, ಇಲ್ಲಿ ಮುಂದೆ ಒಂದು ಟವರ್ ನೋಡು. ಒಂದು ಕಾಲದಲ್ಲಿ ಇದು ಲೈಟ್ ಹೌಸ್ ಆಗಿತ್ತು. ಇದರಲ್ಲಿ ರಾಜ ಮಾನ್ ಸಿಂಗ್ ನ ಖಜಾನೆ ಇಡಲಾಗಿದೆ. ಅಲ್ಲಿ ಏನು ಬಾಗಿಲು ಕಾಣ್ತಾ ಇದೆ, ಅದ್ರ ಪಕ್ಕದಲ್ಲಿ ಗೋಡೆ ಇದೆ. ಯಾಕಂದ್ರೆ ಯಾರು ಕೂಡ ಹೋಗಿ ಒಳಗೆ ಖಜಾನೆನ ಕದಿಬಾರದು ಅಂತ. ಆದ್ರೆ ಬಾಸ್, ಅಲ್ಲಿ ಗರುಬಟ್ಟು ಏಜೆನ್ಸಿಯ ಕಾವಲಿದೆ. ಹೌದು ಬಾಸ್. ಎಕ್ಸಾಕ್ಟ್ಲಿ, ನೀನ್ ಕೇಳಿದ್ದು ಸರಿ ಇದೆ. ಈಗ ಆ ವಾಲ್ ಕ್ಲೈಂಬರ್ ಈ ಟವರ್ ನ ಗೋಡೆಯಲ್ಲಿ ಹತ್ತಿ ಮೇಲಿನ ಬೆಳಕಿನ ಕಿಂಡಿಯಿಂದ ಒಳಗೆ ಹೋಗ್ತಾನೆ. ಮತ್ತೆ ಖಜಾನ ಲೂಟಿ ಮಾಡಿ ನಮಗೆ ಕೊಟ್ಬಿಡ್ತಾನೆ. ಮತ್ತೆ ಇನ್ಸ್ಪೆಕ್ಟರ್ ಮನಮಾನಿ ಗಟ್ಟು ಬಟ್ಟು ನನ್ನ ನೀನು ಮಾಡೋದಕ್ಕಾಗೋದಿಲ್ಲ. ಬಾಸ್ ಬಾಸ್, ಬಹಳ ಒಳ್ಳೆ ಪ್ಲಾನ್. ಮತ್ತೆ ಈ ಪ್ಲಾನ್ ಆ ವಾಲ್ ಕ್ಲೈಂಬರ್ ಹೊರತಾಗಿ ಪೂರ್ತಿ ಆಗೋದಿಲ್ಲ. ಅವನು ನಮಗೆ ಬಹಳ ಇಂಪಾರ್ಟೆಂಟ್ ಮನುಷ್ಯ. ಹಾಗಾಗಿ ಆ ವಾಲ್ ಕ್ಲೈಂಬರ್ ಕೆಳಗೆ ಇಳಿದ ತಕ್ಷಣ ನೀವಿಬ್ರು ಅವನನ್ನ ಹೆಗಲಲ್ಲಿ ಎತ್ಕೊಳ್ಳಿ. ಅವನನ್ನ ಎತ್ತಿ ಎತ್ತಿ ಸ್ವಾಗತ ಮಾಡ್ಕೊಳ್ಳಿ. ಓಕೆ ಬಾಸ್. ನಾವು ಅವನನ್ನ ಎತ್ತಾಕಿ ಸ್ವಾಗತ ಬಯಸ್ತೀವಿ ಬಾಸ್. ಕ್ಲೈಂಬರ್ ವೆಲ್ಕಮ್. ನಮಸ್ತೆ ನಮಸ್ತೆ, ಸ್ವಾಗತ. ಶೇರ್ ಸಿಂಗ್, ನನ್ನ ಸ್ವಾಗತ ಮಾಡಿಸ್ತೀರಾ ಅಥವಾ ಎಲ್ಬು ಮುರಿತಿದ್ದೀರಾ? ಏನ್ ಮಾಡ್ತಿದ್ದೀರಿ? ನಿಲ್ಲಿ, ನೀವಿಬ್ರು ನಿಲ್ಲಿಸಿ. ಕಾಪಾಡು. ಯಾಕೆ ಬಾಸ್, ನೀವೇ ಹೇಳಿದ್ದಲ್ವಾ ವಾಲ್ ಕ್ಲೈಂಬರ್ ಇಲ್ಲಿಗೆ ಬಂದ ತಕ್ಷಣ ಅವನನ್ನ ಎತ್ತಾಕಿ ಸ್ವಾಗತ ಬಯಸ್ಬೇಕು ಅಂತ. ನಾವತ್ತು ನಿಮ್ಮ ಆದೇಶವನ್ನು ಪಾಲನೆ ಮಾಡ್ತಿದೀವಿ ಬಾಸ್. ಕೆಲವೊಮ್ಮೆ ಆದ್ರೂ ನಿಮ್ಮ ಬುದ್ಧಿಯನ್ನ ಉಪಯೋಗಿಸ್ಕೊಳ್ಳಿ. ನಾನ್ ನಿಮಗೆ ಇವನನ್ನ ಪೂಲ್ಗೆ ಬಿಸಾಕಿ ಅಂದ್ರೆ ನೀವು ಅವನನ್ನ ಪೂಲ್ಗೆ ಬಿಸಾಕ್ತೀರಾ? ಬಾಸ್, ಬೇಡ. ನಿಮ್ಮ ಹುಕುಮನ್ನ ನಾವು ಇಲ್ಲ ಅನ್ನಕ್ಕಾಗತ್ತಾ? ಈಗ್ಲೇ ಮಾಡ್ತೀವಿ. ಈಗ ನೋಡಿ. ಸಾರಿ ಸಾರಿ ನಾನು ಈ ನಮೂನೆಗಳನ್ನ ಏನ್ ಮಾಡ್ಲಿ? ಟ್ರೈನಿಂಗಿಗೆ ತಯಾರಾಗಿದ್ದೀರಾ? ಜಕಾಸ್. ವಿರೋಧಿಗಳ ಜೊತೆ ಫೈಟ್ ಮಾಡುವಾಗ ಕಣ್ಣಿಗೆ ಕಣ್ಬಿಟ್ಟು ನೋಡಿ. ದೃಷ್ಟಿ ತಪ್ಪಿದ್ರೆ ದುರ್ಘಟನೆ ಆಗುತ್ತೆ. ವಾಲ್ ಕ್ಲೈಂಬರ್ ಇವ್ರೇ ನೋಡು, ಗಟ್ಟು ಬಟ್ಟು. ನಿನ್ ಕೆಲ್ಸಕ್ಕೆ ಏನಾದ್ರೂ ಅಡ್ಡಿ ಗಿಡ್ಡಿ ತಂದ್ರೆ ಇವ್ರಿಬ್ರೇ ತರಬೇಕಷ್ಟೇ. ಹಾಗಾಗಿ ನೀನ್ ಇವರಿಬ್ಬರ ಚಿತ್ರವನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಕೋ. ಇವರ ಚಿತ್ರ ನಾನು ನನ್ನ ಕಣ್ಣಲ್ಲಿ ತುಂಬಿಟ್ಟೆ. ಆದ್ರೆ ನೀನು ಸಹ ನಿನ್ ಜನರಿಗೆ ಕುಂಫು ಕಲಿಸು. ಆಗ ನನ್ ದಾರಿ ಕ್ಲಿಯರ್ ಆಗುತ್ತೆ ಮತ್ತು ನಾನು ಆರಾಮಾಗಿ ಕಳ್ಳತನ ಮಾಡಬಹುದು. ಶೇರ್ ಸಿಂಗ್, ವಾಲ್ ಕ್ಲೈಂಬರ್ ಹೇಳೋದು ಸರಿನೇ ಇದೆ. ನೀವುಗಳು ಕೂಡ ಕಲೀರಿ. ಇಲ್ಲ ಅಂತಂದ್ರೆ ಕೂತ್ಕೊಂಡು ತುಕ್ಕು ಹಿಡಿಯಬಹುದು. ಶಬಾಷ್. ಅರಿಗಟ್ಟು, ಸ್ವಲ್ಪ ರಿಲ್ಯಾಕ್ಸ್ ಮಾಡು. ರಿಲ್ಯಾಕ್ಸ್. ಈಗ ಬಟ್ಟು ಕಲಿಸ್ತಾನೆ. ಕತೆ ಮುಗೀತು. ಮತ್ತೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋಗು. ನೋಡಿದ್ಯಾ ಗಟ್ಟು, ಜನರು ಕಣ್ಣು ಮಾಡೋ ಕೆಲಸವನ್ನು ಕಣ್ಮುಚ್ಕೊಂಡು. ಅರೆ ವಾ ವಾ ವಾ, ಅರೆ ಇದನ್ನು ಕಲ್ಸೋದಕ್ಕೆ ನನಗೆ ಬಹಳ ಮಜಾ ಬರ್ತಿದೆ. ಬಹಳ ಈಗ ನಾನ್ ಟ್ರೈ ಮಾಡ್ತೀನಣ್ಣ. ಗಟ್ಟು, ಬಾಬಾ ನೀನು ಕಲಿ ಬಾ. ಬಹಳ ಆಯ್ತು. ಗಟ್ಟು, ಅರೆ ಗಟ್ಟು ಎಲ್ಲಿದ್ದಿ? ನೋಡಿದ್ರ ನಾನು ಎಷ್ಟು ಜೋರಾಗಿ ದಂಡ ಬೀಸಿದೆ. ಹೇಗೆ ಅನಿಸುತ್ತಂದ್ರೆ ಶತ್ರುಗೆ ಬೀಳ್ತಾ ಇದೆ, ಅವನು ಅಳ್ತಾ ಇರೋ ಹಾಗಿತ್ತಲ್ವಾ? ಆದ್ರೆ ಈ ಗಟ್ಟು ಎಲ್ಲಿ ಹೋದ? ಅರೆ ಗಟ್ಟು ಎಲ್ಲಿದ್ದಿ?
ಅದು ಶತ್ರುಗಳಲ್ಲ, ನಾನು. ಬಟ್ಟು ನೀವು ನಿಮ್ಮ ಡಿಟೆಕ್ಟಿವ್ ಕೆಲಸದ ಮೇಲೇನೆ ಫೋಕಸ್ ಮಾಡಿ, ಕುಂಕು ನನಗೆ ಬಿಟ್ಟು ಬಿಡಿ. ಶೇರ್ ಸಿಂಗ್, ಇಲ್ಲಿಂದ ಹೋಗೋಣ, ಇಲ್ಲ ಅಂದ್ರೆ ಖಜಾನೆ ಕೊಳ್ಳೆ ಹೊಡೆಯೋ ಸ್ಥಿತಿಯಲ್ಲಿ ನಾವಿರೋದಿಲ್ಲ. ಆ, ಈ ಜನರಂತೂ ನಿಜಕ್ಕೂ ಅದ್ಭುತ. ಆ, ಆ, ಥ್ಯಾಂಕ್ ಯು ಸರ್, ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಸುಮ್ನಿರಿ, ಅವನು ಹೊಗಳ್ತಾ ಇಲ್ಲ, ತೆಗಳ್ತಾ ಇದ್ದಾನೆ. ಏನ್ ಮಾಡ್ತೀರಿ? ಎಲ್ಲಾ ಕಡೆ ನನ್ನ ಮರ್ಯಾದೆ ತೆಗೀತಿದ್ದೀರಿ. ಬೊಗಸೆ ನೀರಲ್ಲಿ ಮುಳುಗಿ ಸಾಯಿರಿ, ಮುಳುಗಿ. ಅದರಲ್ಲಿ ಈಜಾಡುವ ಪ್ರಯತ್ನ ಮಾಡಬೇಡಿ. ಓಕೆ ಬಾಸ್. ಮೊದಲು ನಾನು ಮುಳುಗ್ತೀನಿ ಬಾಸ್. ನೋಡ್ತಾ ಇರಿ ನಾನು ಹೇಗೆ ಫಸ್ಟ್ ಕ್ಲಾಸ್ ಡೈವ್ ಹೊಡಿತೀನಿ ಬಾಸ್. ನಿಮ್ಮಗಳನ್ನ ಹಿಡ್ಕೊಂಡು ನಾನೇನ್ ಮಾಡ್ಲಿ? ಕಾಮೋಶ್! ನೀವಿಬ್ರು ಇಲ್ಲಿ ಏನಕ್ಕೆ ಬಂದಿದ್ದೀರಿ? ಏನಾದ್ರೂ ಕಳ್ತನ ಮಾಡ್ಲಿಕ್ಕೆ ಬಂದಿರ್ಬೇಕು. ಓಡೋದಕ್ಕೆ ಪ್ರಯತ್ನ ಮಾಡಬೇಡಿ, ಇಲ್ಲಾಂದ್ರೆ ನಾನು ನಿಮ್ಮಿಬ್ಬರನ್ನ ಓಡಿ ಬಂದು ಹಿಡ್ಕೊಬಿಡ್ತೀನಿ. ಅರೆ, ನೀವು ಚಾವನ್ನು ಸೋಸಿ ಯಾಕೆ ಕುಡಿಯುವುದಿಲ್ಲ? ಮಜಾ ಬರಲ್ಲ ಕಣೋ. ಖಜಾನೆ ಏನಾದ್ರು ಕಳ್ತನ ಆಯ್ತು ಅಂದ್ರೆ ನಾನು ನಿಮ್ಮನ್ನ ಜೈಲಲ್ಲಿ ಹಾಕ್ಬಿಡ್ತೀನಿ, ತಿಳಿತಾ? ಅಯ್ಯಯ್ಯ, ಗಟ್ಟು, ನನ್ 6 ಅನ್ಸ್ ಹೇಳತ್ತೆ. ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲಿ ಏನೋ ಆಗೋದ್ರಲ್ಲಿದೆ. ಎಲ್ಲಿ? ಎಲ್ಲಿ? ನಿಮ್ಮ 6 ಸೆನ್ಸ್ ಹೇಳ್ತಿದೆ, ಬಟ್ಟು ಅಪಾಯ ಇಲ್ಲಿ ಅಲ್ಲ, ಮೇಲೆ ಇದೆ, ಮೇಲೆ. ಹಾಯ್ ಚಕಾಸ್, ಬಟ್ ಈ ಕಳ್ಳನನ್ನು ಬಿಡೋದಿಲ್ಲ. ಬಟ್ಟು ನೀವು ಈ ರೀತಿ ಗೋಡೆ ಮೇಲೆ ಹೇಗೆ ಹತ್ತಿದ್ದೀರಿ? ಸ್ವಲ್ಪ ನಮಗೂ ಹೇಳಿ. ಹಾ, ಏನು ಗೋಡೆ ಮೇಲ? ಅಯ್ಯ, ಇಲ್ಲ. ಅರೆ ಬಟ್ಟು, ನಿನಗ್ ಬೀಳ್ಬೇಕು ಅಂತಿದ್ರೆ ಅದು ನನ್ ಮೇಲೇನೆ ಬೀಳ್ಬೇಕಾ? ಅರೆ ಸರ್, ನೀವು ಇಲ್ಲೇ ಇರ್ಬೇಕಾಗಿತ್ತಾ? ಹಾ, ಮನ್ಮಾನಿ ಸರ್, ಉದ್ದದ ಏಣಿ ತರಿಸಿ, ಇಲ್ಲಾಂದ್ರೆ ಫೈರ್ ಬ್ರಿಗೇಡ್. ನಮಗೆ ಮೇಲೆ ಹೋಗ್ಬೇಕಾಗಿದೆ. ಕಳ್ಳ ಒಳಗೆ ಖಜಾನೆ ಕೊಳ್ಳೆ ಹೊಡಿತಿದ್ದಾನೆ. ಏನೋ? ನಾನು ನಿಮ್ಮಿಬ್ಬರನ್ನ ಜೈಲಲ್ಲಿ ಹಾಕ್ಬಿಡ್ತೀನಿ. ಡೋಂಟ್ ವರಿ ಗಟ್ಟು, ಡೋಂಟ್ ವರಿ. ಕಳ್ಳ ಯಾವ ದಾರಿಯಿಂದ ಟವರ್ ಮೇಲೆ ಹೋಗಿದ್ದಾನೋ ಅಲ್ಲಿಂದಲೇ ಬರ್ಬೇಕು ತಾನೆ, ಆಗ ಅವನನ್ನು ಹಿಡಿಯೋಣ. ಖಜಾನೆ ಎಲ್ಲಿದೆ? ಅಲ್ಲಿದೆ ಅಲ್ಲ, ಎಲ್ಲಾ ಬ್ಯಾಗ್ ನಲ್ಲಿ ತುಂಬಿಸ್ತೀನಿ. ಆದ್ರೆ ಅದಕ್ಕೆ ಮೊದಲು ಇದನ್ನ ಆರಿಸ್ತೀನಿ. ಈಗ ಅವ್ರಿಗೆ ಆಗ್ಬೋದು ನಾನು ಆರಿ ಹೋದೆ ಅಂತ. ಈಗ ಎಲ್ರು ಹೋಗಿ ಈ ಆಕೃತಿ ಹಿಂದೆ ಬಾಯ್ ಬಾಯ್ ನನ್ ಗೆಳೆಯರೇ, ಬಾಯ್. ಅಲ್ಲಿ ನೋಡಿ, ಅಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ನಿಂತ್ಕೋ, ಕಾನೂನಿನ ಕಾಲು ತುಂಬಾ ಉದ್ದ ಇರುತ್ತೆ. ನಾನು ನಿನ್ನ ಓಡಿ ಬಂದು ಹಿಡ್ಕೊಂಡ್ಬಿಡ್ತೇನೆ. ಚಮ್ಮಲ್ ಸಿಂಗ್, ಬೇಗನೆ ನಡಿ. ಸಾಹೇಬ್ರೇ, ಅರೆ ಚಾಯ್ ಬೇಡ, ಜೀಪ್ ತೆಗೆ. ಸಾಹೇಬ್ರೇ, ಬೇಗನೆ ನಡಿ, ಬೇಗನೆ. ನನ್ ಪ್ಲಾನ್ ಕೆಲಸ ಮಾಡ್ತು. ಅರೆ, ನನಗೆ ತಿಳಿತಿಲ್ಲ, ಇವನು ಹಾರ್ತಿರೋದು ಹೇಗೆ? ಬಟ್ಟು, ನಿಲ್ಲಿಸಿ. ಹಾ, ನೋಡಿದ್ಯಾ, ನಿಲ್ಸಿದೆ. ಇಷ್ಟು ಜೋರಾಗಿ ನಿಲ್ಲಿಸೋದಕ್ಕೆ ಹೇಳಿಲ್ಲ. ಈಗ ಬೇಗ ವಾಪಸ್ ಹೋಗೋಣ. ಯಾಕೆ? ಅವನು ಹಾರಿ ಹೋಗೋದಕ್ಕೆ ಸಾಧ್ಯ ಇದ್ದಿದ್ರೆ ಹಾರ್ಕೊಂಡು ಬರಬಹುದಾಗಿತ್ತಲ್ಲ. ಅವನು ವಾಲ್ ಯಾಕೆ ಕ್ಲೈಮ್ ಮಾಡ್ತಿದ್ದ? ಇದು ಖಂಡಿತ ಅವನ ಮೋಸ. ಬೇಗ ವಾಪಸ್ ಹೋಗೋಣ, ಆ ಕಳ್ಳ ಅಲ್ಲೇ ಇರ್ಬೇಕು. ಹಾ, ನಡಿ, ಅವನನ್ನು ಹಿಡಿಯೋಣ. ಅಲ್ಲಿ ನೋಡು, ಬೆನ್ನತ್ತು ಬಟ್ಟು.
ಆಹಾ ಬೆನ್ನಟ್ತೀನಿ.